ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಡ್ರೆಸ್ ಚೇಂಜ್ ಆಗಿರೋರು, ವೋಟರ್ ಲಿಸ್ಟಲ್ಲಿ ಇರೋರು ಬೇರೆ ಯಾವುದೋ ಕಾರಣಕ್ಕೆ ಬೇರೆ ಊರಿಗೆ ಹೋಗಿರೋರು, ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋರು 2002ರಲ್ಲಿ ಕನ್ನಡದಲ್ಲಿ ಇತ್ತು, ಈಗ ಅದನ್ನು ಇಂಗ್ಲೀಷ್ಗೆ ಹಾಕ್ತಾರೆ. ಅದನ್ನು ನೀವು AI ಕೊಟ್ಟರೆ ಒಂದು A ಎಕ್ಸ್ಟ್ರಾ ಸೇರಿಸ್ಬೋದು, ಒಂದು A ಎಕ್ಸ್ಟ್ರಾ ಕಡಿಮೆ ಮಾಡ್ಬೋದು. ದೀಸ್ ಆರ್ ಆಲ್ ಡೌಟ್ಸ್. ಇವೆಲ್ಲ ಡೌಟ್ಸು ಜನಸಾಮಾನ್ಯರಿಗೆ ಇರೋದು. ಈಗ ರಾಧಾ ಕನ್ನಡದಲ್ಲಿ ಸಿಂಪಲ್ಲು, ನಾವು ರಾ ಅಂತ ಎಳಿತೀವಪ್ಪ, ಅದೇನಾದರೂ REE ಕೊಟ್ಟುಬಿಟ್ರೆ ನೋಡಿ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ಗೋ ಇನ್ನೊಂದಕ್ಕೋ ಮ್ಯಾಚ್ ಆಗಲಿಲ್ಲ ಅಂದ್ರೆ ನಾ ಕೊಟ್ಟಿರೋದಕ್ಕೆ. ಸೊ ಈ ತರದ ಕೆಲವೊಂದು ಬಹಳಷ್ಟು ಡೌಟ್ಸ್ ಇದೆ. ನಾನು ಜನಗಳಿಗೆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ನನಗೊಂದು 30 ಸೆಕೆಂಡ್ ಟೈಮ್ ಕೊಡಿ ಮೇಡಮ್. ನೋಡಿ, ಒಬ್ಬ BLO ಆಫೀಸರ್ ಮನೆಗೆ ಹೋಗ್ತಾನೆ, ತೆಗೆದುಕೊಂಡು ಹೋಗ್ತಾನೆ. ಯಾವುದು ಫ್ರೀ ಫಿಲ್ಡ್ ಫಾರ್ಮ್ಸ್ ಆಲ್ರೆಡಿ ಫಿಲ್ ಆಗಿರುತ್ತೆ. ಪ್ರತಿಯೊಂದು ಮನೆಗೂ ಹೋಗ್ತಾನೆ ಅವನು, ಎಲ್ಲರಿಗೂ ಫ್ರೀ ಫಿಲ್ಡ್ ಫಾರ್ಮ್ಸ್ ಅನ್ನ ಕೊಡ್ತಾನೆ. 98-99 ಅಂದ್ರೆ ಆಲ್ರೆಡಿ ಎನ್ಯುಮರೇಷನ್ ಫಾರ್ಮಲ್ ಪ್ರೀ ಫಿಲ್ಡ್ ಫಾರ್ಮ್ಸ್ ಆಲ್ರೆಡಿ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಡೀಟೇಲ್ಸ್ ತುಂಬಿರುತ್ತೆ. ದಿಲೀಪ್ ಮತ್ತೆ ರಾಧಾ ಹಿರೇಗೌಡರು, ಬಸರ ಇತ್ನಾಳ್ ಸರ್ದು ಎಲ್ಲರದು ಡೀಟೇಲ್ಸ್ ತುಂಬಿರುತ್ತೆ. ಒಂದ್ ನಿಮಿಷ ಲಿಸ್ಟ್ ಅಲ್ಲಿ ಅದೇ ಲಿಸ್ಟ್ ಅಲ್ಲಿ ಆಲ್ರೆಡಿ ವೋಟರ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಆ ಡೀಟೇಲ್ಸ್ ತುಂಬಿರುತ್ತೆ. ತುಂಬಿರೋ ಫಾರ್ಮ್ ಅನ್ನ ತೆಗೆದುಕೊಂಡೋಗಿ ನಮ್ಮ ಮನೇಲಿ 6 ಜನ ಇದ್ದಾರೆ ಅಂತಂದ್ರೆ 6 ಜನಕ್ಕೆ ಫಾರ್ಮ್ ಅನ್ನ ಕೊಡ್ತಾರೆ. ಏನ್ ಹೇಳ್ತಾರೆ, ನೀವು ಇದೊಳಗಡೆ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಡಿ, ಡಾಕ್ಯುಮೆಂಟ್ಸ್ ಕೊಡಬೇಡಿ, ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಡಿ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಮೇಡಮ್. 2002 ಏನಂತಂದ್ರೆ ನನ್ನ ಎನುಮನೇಷನ್ ಫಾರ್ಮ್ ಅಲ್ಲಿ 2 ಬಾಕ್ಸ್ ಬರುತ್ತೆ ಮೇಡಮ್, ಒಂದು ಲೆಫ್ಟ್ ಬಾಕ್ಸ್ ಒಂದು ರೈಟ್ ಬಾಕ್ಸ್. ಲೆಫ್ಟ್ ಬಾಕ್ಸ್ ಅಲ್ಲಿ ಏನು ಆಲ್ರೆಡಿ 2002 ಆದ್ಮೇಲೆ ಮತದಾರರ ಪಟ್ಟಿಗೆ ಸೇರ್ಕೊಂಡಿರ್ತಕ್ಕಂಥವ್ರು ಅವರ ಡೀಟೇಲ್ಸ್ ಅನ್ನ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ತಂದೆ ತಾಯಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ತಂದೆ ತಾಯಿದು ವೋಟ್ ಹಾಕಿದ್ರು ಕೂಡ ನಿಮ್ ತಂದೆ ತಾಯಿ ಫಿಲ್ ಮಾಡ್ಬೇಕು. ಹೌದು ವೋಟ್ ಹಾಕಿದ್ರು ಸಹ ತಂದೆ ತಾಯಿ ಫಿಲ್ ಮಾಡ್ಬೇಕು. 2002ರಿಂದ ಹಿಂದೆ ಇರ್ತಕ್ಕಂಥ ಸೇರ್ಪಡೆ ಆಗಿರ್ತಕ್ಕಂಥ ತಂದೆ ತಾಯಿ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಮೇಡಮ್. 2002 ಯಾಕೆ ಅಂತಂದ್ರೆ ಅವ್ರ ತಂದೆ ತಾಯಿ ವೋಟರ್ ಇದ್ದಾರೆ, ಅವ್ರು ಇಲ್ಲಿಯವರು ಅಂತಕ್ಕಂಥದ್ದು ಒಂದು ಕನ್ಫರ್ಮೇಶನ್ಗೆ, ಮೂಲ ಮತದಾರ ಅಂತಕ್ಕಂಥ ಒಂದು ಕನ್ಫರ್ಮೇಶನ್ಗೆ. ಉದಾಹರಣೆಗೆ ಯಾರು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಂತಂದ್ರೆ ಅವ್ರ ತಂದೆ ತಾಯಿ ಯಾರು ಇಲ್ಲ, ಅವ್ರಿಗೆ ರೆಫರೆನ್ಸ್ ಕೊಡ್ತಕ್ಕಂಥವ್ರು ಸಂಬಂಧಿಕರು ಯಾರು ಇಲ್ಲಿಲ್ಲ ಅಂತ ಅಂದಾಗ ಅವ್ರು ಡಾಕ್ಯುಮೆಂಟ್ಸ್ ಕೊಡಬೇಕು. ಯಾವ ಡಾಕ್ಯುಮೆಂಟ್ಸ್? ಇಲ್ಲಿರ್ತಕ್ಕಂಥ ಜನನ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಸರ್ಕಾರಿ ನೌಕರ ಪ್ರಮಾಣ ಪತ್ರ, ರೇಷನ್ ಕಾರ್ಡು, ನಿವಾಸ ಪ್ರಮಾಣ ಪತ್ರ, RTC ಖಾತೆ, ಪಿಂಚಣಿ ಆದೇಶ, ಒಂದಷ್ಟು ಡಾಕ್ಯುಮೆಂಟ್ಸ್ ಲಿಸ್ಟ್ಗಳನ್ನ ಕೊಟ್ಟಿದ್ದಾರೆ, ಅವ್ರು ಕೊಡಬೇಕು. ಸೊ ನಾನು ಅದರಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಯಾರು 2002 ಹಿಂದೆ ವೋಟ್ ಹಾಕಿರ್ತಕ್ಕಂಥವ್ರು ಮತ್ತೆ ಈ ರಾಜ್ಯದ ಪ್ರಜೆಗಳು ಯಾರು ಸಹ ಆತಂಕಕ್ಕೊಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಟ್ಸ್ ಕ್ಲಿಯರ್. ಮತ್ತೆ ಇನ್ನೊಂದು ಮೇಡಮ್, ಅವಾಗಲೇ ಹೇಳ್ತಾ ಇದ್ರು ಮೀಡಿಯಾ ಚೀಫ್ ಎಲೆಕ್ಷನ್ ಆಫೀಸರ್ ಬಗ್ಗೆ ಹೇಳ್ತಾ ಇದ್ರು. ಮೀಡಿಯಾ ಚೀಫ್ ಎಲೆಕ್ಷನ್ ಆಫೀಸರ್ ಎಲ್ಲಾ ಮೀಡಿಯಾಗಳಿಗೂ ಹೋಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾರೂ ಸಹ ಏನು ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು, ಏನೇನು ಮಾಡಬೇಕು ಅಂತಕ್ಕಂಥದ್ದ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಅದರಿಂದ ಯಾವ ಜನರು ಸಹ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಮುಸ್ಲಿಂ ವಿಚಾರ ತೆಗೆದುಕೊಂಡ್ರೆ ಮೇಡಮ್, ಮುಸ್ಲಿಂ ಹೆಸರು ಬಿಟ್ಟರೆ ಡಿಲೀಟ್ ಆಗ್ಬಿಡ್ತದೆ ಅಂತ. ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ, ಈ ಭಾರತದಲ್ಲಿ ಇರ್ತಕ್ಕಂಥ ಸಿಟಿಜನ್ ಆಗಿರ್ತಕ್ಕಂಥ, ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಜೈನ್ ಆಗಿರ್ಬೋದು, ಈ ಭಾರತದಲ್ಲಿ ಇರ್ತಕ್ಕಂಥವ್ರು ಯಾರೂ ಸಹ ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನೊಬ್ಬ BJP ವಕ್ತಾರನಾಗಿ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿದ್ರೆ ನೀವು ಎದುರ್ಕೊಳ್ಳಿ, ನೀವು ದಾಖಲಾತಿ ಕೊಡಿ. ಎದುರ್ಕೊಳ್ಳಿ ಅದಕ್ಕಿಂತ ನೀವು ಡಾಕ್ಯುಮೆಂಟ್ಸ್ ಕೊಡಿ ಮೇಡಮ್. ಇಟ್ಸ್ ಕ್ಲಿಯರ್. ಇದ್ರದ್ದು ಹಕ್ಕಿಕತ್ತಿ ಯಾವಾಗ ಹೊರಗೆ ಬರುತ್ತೆ ಹೇಳ್ರಿ? ಹೇಳಿ. ಫೈನಲ್ ಪಟ್ಟಿ ಹೊರಗೆ ಅದು ಹೇಳ್ಬಿಡ್ತೀನಿ ಮೇಡಮ್. ಇನ್ನೊಂದು 10 ಸೆಕೆಂಡ್ ಟೈಮ್ ಕೊಡಿ. 10 ಸೆಕೆಂಡ್ ಟೈಮ್ ಕೊಡಿ. ಎಷ್ಟು ಡಿಲೀಟ್ ಆಗ್ಯಾವ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಕಮಿಷನ್ ಸರ್ಕಾರದ ಅಂಗಣವಲ್ಲ, ಬಿಜೆಪಿ ಅಂಗಣವಲ್ಲ. ಯು ಕ್ಯಾನಾಟ್ ಡಿಫೆಂಡ್. ಎಲೆಕ್ಷನ್ ಕಮಿಷನ್ ಎಕ್ಸ್ಪ್ಲೇನ್, ನಾಟ್ ಯು. ನಿಮ್ಮ ಮಾಹಿತಿ ಕೇಳ್ಕೊಂಡು ವೋಟ್ ಹಾಕಲ್ಲ. ನೀವು ಕೂಡ ಮಾಹಿತಿ ಕೊಡ್ತಾ ಇಲ್ಲ. ಕಾನೂನು ಇದೆ ಅಂತ ಹೇಳ್ತಾ ಇದ್ದೀನಿ. ಎಕ್ಸ್ಪ್ಲನೇಷನ್ ಆನ್ಸರ್ ನಾನೇನು ಮಾಡಕ ಆಗಲ್ಲ. ನಿಮ್ಮ ಮಾಹಿತಿ ಕೇಳ್ಕೊಂಡು ವೋಟ್ ಹಾಕಲ್ಲ ಜನ. ನಾನು ಇರ್ತಕ್ಕಂಥ ಕಾನೂನನ್ನು ಹೇಳ್ತಾ ಇದ್ದೀನಿ. ನೀವು ಎಲೆಕ್ಷನ್ ಕಮಿಷನ್ ಅವರು ಬಂದಿಲ್ಲ ಸರ್, ದಯಮಾಡಿ ಕ್ಷಮಿಸಿ. ನೀವು ಹಿರಿದಿರಿ. ಎಲೆಕ್ಷನ್ ಕಮಿಷನ್ ಪರ ಮಾತಾಡ್ತಾ ಇಲ್ಲ. ಏನ್ ಕಾನೂನು ಇದೆ ಅದನ್ನ ಮಾತಾಡ್ತಾ ಇದ್ದೀನಿ ಮೇಡಮ್. 3 ನೋಟಿಸ್ ಅಂಟಿಸ್ತಾರೆ. ಅಲ್ಲ, ನೀವು ತಿಳ್ಕೊಂಡ್ ಬನ್ನಿ, ನೀವು ತಿಳ್ಕೊಂಡ್ ಬನ್ನಿ ಕಾನೂನನ್ನ. ನಾನು ಬೆಂಗಳೂರಲ್ಲಿ ಕೇಳಿಸ್ಕೊಳ್ಳಿ. ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ ಮೇಡಮ್.
ಊರಲ್ಲಿ ನಾನು ಇರೋದಿಲ್ಲ, ನನ್ನ ಮನೆ ಬಾಕ್ಲ ಅವ್ರು ಹಾಕಿರುತ್ತೆ. ಹೇಳ್ತಾ ಇದ್ರೆ ಎಲೆಕ್ಷನ್ ಒಂದ್ ನಿಮಿಷ ಮೇಡಮ್, ಕಮಿಷನ್ ನನಗೆ guideline ತೋರ್ಸಿ. Format ತೋರ್ಸಿ. ಬಿಡಿ, ಅದೆಲ್ಲ ಭಾಷಣ ಬಿಟ್ಟು ಅವ್ರು ಏನು ನೀವು ರಾಜಕೀಯ ಪಕ್ಷದವರು ಹಾಕಿಸ್ಕೊಂಡು ಬಿಜೆಪಿ ಪಾರ್ಟಿ ಎಸ್ಎಲ್ ಅಲ್ಲ ಎಲೆಕ್ಷನ್ ಕಮಿಷನ್. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನೋ ಉತ್ತರ ನನಗೆ ಎಲೆಕ್ಷನ್ ಕಮಿಷನ್ ಡೇಟಾ ಕೊಡಿ ಒಂದ್ ನನಗೆ. ನಿಮಿಷ ತಡ್ರಿ ದಿಲೀಪ್, Election Commission data ಕೊಡಿ. ಯಾವ ವಿಚಾರ ಸರ್, ಯಾವ ವಿಚಾರ? ಈಗ ಈ ರೇಡಿಯೋ ಹೇಳಿದ್ರಲ್ಲ ಹಾಗೆ ಡಾಕ್ಯುಮೆಂಟ್ ಇದ್ಬೇಕಂತ, ವೇರ್ ಇಸ್ ದ ಫಾರ್ಮ್ಯಾಟ್? ನೀವು enumeration page ನೀವು ಹೇಳ್ತಾ ಇದ್ದೀರಾ, form ನಾನು ತೋರಿಸಿ. ಕೊಡ್ತಾರೆ BLO ಆಫೀಸರ್ ಮನೆ ಅರೆ ನಾನೇನ್ ಹೇಳ್ತಾ ಇದ್ದೇನೆ, ನಾಳೆಯಿಂದ ಕೊಡ್ತಾರೆ. ನಾನೇನ್ ಹೇಳ್ತಾ ಇದ್ದೇನೆ, ಇದನ್ನ ಎಲೆಕ್ಷನ್ ಕಮಿಷನ್ ಹೇಳ್ತಾರೆ. ಹೌದು. ನೀವು ಇದನ್ನ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲಿಮಟ್ ನೋಡ್ಕೊಂಡು ನೀವು ಮಾತ್ರ ಯಾಕೆ ಮಾಡ್ಕೊಳ್ಳೋಣ ಸರ್? ಯಾಕೆ ನಿಮಗೆ ಭಯ start ಆಗಿದೆ, ಯಾಕೆ ಗೊತ್ತಿಲ್ಲ? ಕಾಂಗ್ರೆಸ್ ಏನ್ ಭಯ ಸರ್? ನಿಮಗೆ ಭಯ start ಆಗಿದೆ. ಏನ್ ಭಯ ಭಯ ಏನ್ ಹೇಳಿ ನೀವು? ಡೇಟಾ ಏನ್ ಭಯ ಹೇಳಿ? ಇಷ್ಟು ಮಾತಾಡ್ ಕೇಳಿಸ್ಕೊಂಡ್ರ ಹೇಳಿ, ಏನ್ ಭಯ ಡೇಟಾ ಹೇಳಿ? ಹೇಳಿದ್ನಲ್ಲ ನಾನು ನಿಮಗೆ, ಎಲೆಕ್ಷನ್ ಹೌದು. ಕಮಿಷನ್ ಉತ್ತರ ಅನೇಕ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ. ಏನ್ ಭಯ ಸರ್ ದೇ ಆರ್ ನಿಮ್ಗೆ? ಇವೇಡಿಂಗ್ ಆನ್ಸರ್ಸ್, ದೇ ಆರ್ ಇವೇಡಿಂಗ್ ಕ್ವಶನ್ಸ್. 1000 ಪ್ರಶ್ನೆ ಉತ್ತರ ಕೊಟ್ಟು ಎಲೆಕ್ಷನ್ ಕಮಿಷನ್ ಕಳೆದ 6 ಸರ್ ತಿಂಗಳಿಂದ. ನಿಮ್ಮ ಆತಂಕ ಏನ್ ಹೇಳಿ ಸರ್? ಅಲ್ಲ ಸರ್, ಅವ್ರು ಹೇಳ್ತಾ ಇರೋದು ದಿಲೀಪ್ ಅವರೇ, ಚುನಾವಣಾ ಆಯೋಗದ ಮುಂದೆ ಸಾಲು ಸಾಲು ಪ್ರಶ್ನೆಗಳಿವೆ. ಚುನಾವಣಾ ಆಯೋಗದ ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಲವಾರು ವ್ಯಾಜ್ಯಗಳಿವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಜನ ವೋಟರ್ಸ್ದು ನೀವು ವೋಟರ ಹೌದಾ ಅಲ್ವಾ ಅಂತ ಇನ್ನೂ ಇತ್ಯರ್ಥ ಮಾಡಿಲ್ಲ. ಹೀಗಾಗಿ ಬಹಳಷ್ಟು ಉತ್ತರಗಳು ಸಿಕ್ಕಿಲ್ಲ. ನೀವು ಆಮೇಲೆ ಇವತ್ತು ಚುನಾವಣಾ ಚುನಾವಣಾ ಆಯೋಗದ ಪರವಾಗಿ ಚುನಾವಣಾ ಆಯೋಗ ಮಾತಾಡೋಕೆ ನೀವು ಕಾಂಪ್ರಮೈಸ್ ಆದ್ರೆ ಚುನಾವಣಾ ಚುನಾವಣಾ ಆಯೋಗ ಕಾಂಪ್ರಮೈಸ್ ಆದ್ರೆ ನಿಮಗೂ ನಷ್ಟ, ಎಲ್ರಿಗೂ ನಷ್ಟ. ಅದು ಹೌದು, ಪ್ರಜಾಪ್ರಭುತ್ವದ ಮಾತು ಅದು. ಅವ್ರ ಪ್ರಶ್ನೆಗೆ ಅದಕ್ಕೆ ಉತ್ತರ ಕೊಡ್ತೀನಿ. ಚುನಾವಣಾ ಆಯೋಗವನ್ನು ಅವ್ರ ಸಮರ್ಥನೆ ಪ್ರಶ್ನೆಗೆ ಮಾಡ್ಕೊಂಡು ಉತ್ತರ ಮಾತಾಡೋದಲ್ಲ. ಕೊಡ್ತೀನಿ. ಆಯ್ತು, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಉದಾಹರಣೆಗೆ ಮೇಡಮ್, ದಿಲೀಪ್ ಅವರೇ ಒಂದ್ ನಿಮಿಷ, ಅವ್ರ ಕನ್ಸರ್ನ್ ಏನು ಗೊತ್ತಾ, ನಾಳೆ ಉದಾಹರಣೆಗೆ ನಾಳೆ ಈಗ ಜನರಿಗೆ ಭಯ ಬೇಡ, ನಾಳೆ ಮತದಾರರ ಕರಡು ಪಟ್ಟಿ ಪರಿಷ್ಕರಣೆಯ ಕರಡು ಪಟ್ಟಿ ಬಿಡುಗಡೆ ಆಯ್ತು ಅಂತ ಇಟ್ಕೊಳ್ಳಿ, ಹೌದು, ಸೈಜೇಬಲ್ ಡಿಲೀಟ್ ಆಯ್ತು ಅಂತಾನೆ ಇಟ್ಕೊಳ್ಳಿ. ಆ ವ್ಯಾಜ್ಯಗಳಿಗೆ ಬಿಜೆಪಿ ಆನ್ಸರೇಬಲ್, No, no, no. ಮತ್ತೆ ಅದನ್ನ ಅವ್ರು ಹೇಳ್ತಾ ಇರೋದು. ಈಗ ಹಂಗಾಗಿ ಅದು- ನೀವು ಈಗ ಬಹಳಷ್ಟು ಅನ್ಆನ್ಸರ್ಡ್ ಕ್ವಶನ್ಸ್ ಇರೋದ್ರಿಂದ ನೀವು ಚುನಾವಣಾ ಆಯೋಗದ ಪರ ಅಲ್ಲ, ಯು ಆರ್ ಆಲ್ಸೋ ಅನ್ ಅ ಪೊಲಿಟಿಕಲ್ ಪಾರ್ಟಿ. Party, ಹೌದು. ನಾಳೆ ನಿಮ್ಗೂ ಕೂಡ ಏನಾದ್ರೂ ಈ ಅಭ್ಯಂತರ ಕಾನೂನು ಇದ್ರೆ ಎಲ್ಲರಿಗೂ ನೀವು ಆಗುತ್ತೆ. ಕೂಡ ಹೋಗ್ತೀರಾ ನಾಳೆ ಹೌದು, ಕೋರ್ಟ್ಗೆ. ಹೌದು, ನಾವು ಹೋಗ್ತೀವಿ. ಬಟ್ ಕಾಕತಾಳೀಯ ಎನ್ನುವಂತೆ ಇಷ್ಟು ಏನು ರಾಜ್ಯಗಳಲ್ಲಿ ನಡೆದಿದೆ ಸರ್, ಅದರಲ್ಲಿ ಯಾವ ರಾಜ್ಯದಲ್ಲೂ ನೀವು ಕೋರ್ಟ್ಗೆ ಹೋಗಿಲ್ಲ. ಹೌದು, ಅದು ಯಾಕಂತ ಗೊತ್ತಿಲ್ಲ. ನೋಡಿ, ಯಾಕಂದ್ರೆ ಚುನಾವಣಾ favorable ಆಯೋಗ ಇದೆ ಅಂತ ಅವ್ರು ಹೇಳೋದು. ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಾರ ಪರನೂ ಕೆಲಸ ಮಾಡೋದಿಲ್ಲ ಮೇಡಮ್, ಅದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ.